ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಮಾನ್ಯ ಅಧ್ಯಕ್ಷರೇ, 126ನೇ ಪ್ರಶ್ನೆಯನ್ನು ಮಾನ್ಯ ಹೋಮ್ ಮಿನಿಸ್ಟರ್ ಅವರಲ್ಲಿ ಕೇಳ್ಕೊಳ್ತೀನಿ. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕ್ಷೇತ್ರದ ಸಿಗಂದೂರು ಕ್ಷೇತ್ರ ಅದು ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಸಾವಿರಾರು ಜನಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಬರೋದ್ರಿಂದ ಭಾಳ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಮಾನ್ಯ ಮಂತ್ರಿಗಳಿಗೂ ಗೊತ್ತಿದೆ. ಅದಕ್ಕೋಸ್ಕರ ಒಂದು ಪೊಲೀಸ್ ಸ್ಟೇಷನ್ ಬೇಕು ಅಂತ ನಾನು ಕೇಳಿದ್ದೆ ಅಧ್ಯಕ್ಷರೇ. ಆದರೆ ಅದರಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ, ರಾಷ್ಟ್ರೀಯ ಪೊಲೀಸು ಆಯೋಗದ ಪ್ರಕಾರ, ಮಾನದಂಡದ ಪ್ರಕಾರ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಅಧಿಕಾರಿಗಳು ಕೊಟ್ಟಿದ್ದಾರೆ. ಸಾಹೇಬ್ರ ಹತ್ರ ಈಗಾಗಲೇ ಒಂದು ಚರ್ಚೆ ಮಾಡಿದ್ದೀನಿ ನಾನು. ಆದರೆ ಅಲ್ಲಿ ಸಿಗಂದೂರು ಸೇತುವೆ ಆಗಿಬಿಟ್ಟಿದೆ. ಇವಾಗ ತುಂಬ ಜನ ಭಕ್ತಾದಿಗಳು ಬರೋದ್ರಿಂದ ಸಮಸ್ಯೆ ಭಾಳ ಹೆಚ್ಚಾಗಿದೆ ಸಾಹೇಬ್ರೆ. ಆದರೆ ಏನಾಗಿದೆ, ನಮಗೆ ಅಲ್ಲಿಂದ ಕಾರ್ಗಲ್ಲಿಂದ ಸ್ಟೇಷನ್ ಇರೋದು 80 ಕಿಲೋಮೀಟ್ರ್ ವ್ಯಾಪ್ತಿ ಬರುತ್ತೆ. 80 ಕಿಲೋಮೀಟ್ರ್ ವ್ಯಾಪ್ತಿಯಿಂದ ಬರಬೇಕಾದ್ರೆ ಏನಾದ್ರು ಗಲಾಟೆ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಯಾರು ಹೊಣೆಗಾರಿಕೆ ಆಗ್ತಾರೋ ಅನ್ನೋ ಪ್ರಶ್ನೆ ಇದೆ. ಸಾಹೇಬರು ಗಮನದಲ್ಲಿ ಬಂದಿದೆ, ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಅಧಿಕಾರಿಗಳು ಈ ಥರ ಉತ್ತರ ಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ. ಇದು ಸಮಸ್ಯೆ ಇದೆ. ತಾವು ಗೊತ್ತಿದೆ ಸಿಗಂದೂರು ಕ್ಷೇತ್ರ ಯಾವ ಮಟ್ಟದಲ್ಲಿದೆ ತಮಗೆ ಗೊತ್ತಿದೆ. ಅದ್ರ ಮೇಲೆ ಒಳ್ಳೆಯ ಒಂದು ಸೇತುವೆ ಬೇರೆ ಆಗಿದೆ. ತುಂಬ ಜನ ಬರ್ತಾ ಇದ್ದಾರೆ. ಅಲ್ಲಿ ಸೆಲ್ಫಿ ತಗೊಳಕ್ಕೆ ಬರೋದು, ಇನ್ನೊಂದು ತಗೊಳಕ್ಕೆ ಬರೋದು. ಮೊನ್ನೆ ಒಬ್ಬ ಹಾರಕ್ಕೂ ಹೋಗಿದ್ದ ಸೇತುವೆಯಲ್ಲಿ, ಯಾರೋ ಉಳಿಸಿದ್ದಾರೆ. ಈ ಥರ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ನಮಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಗತ್ಯ ಇದೆ. ಮುಳುಗಡೆ ಸಂತ್ರಸ್ತರು, ಶರಾವತಿ ನದಿ